ಮರದ್ದಾ? ಓಕೆ, ನಾನು ಇಷ್ಟೊಂದು ಓಪನ್ ಆಗಿ ಇಟ್ಟಿದ್ದೀರಲ್ಲ ಜಿಂಕೆ ಕೊಂಬು ಅಂತ ಅನ್ಕೊಂಡೆ. ಅದು ಮೈಸೂರು ಮಹಾರಾಜರಿಗೆ ಅವಾಗೆಲ್ಲ ದರ್ಬಾರ್ಗೆಲ್ಲ ಹೋಗೋರಲ್ಲ, ಸೊ ಹಾಗಾಗಿ ಇವರಿಗೆ ತುಂಬ ಎಲ್ಲ ಹೊರಗಡೆ ಪ್ರಪಂಚನೂ ಗೊತ್ತಿತ್ತು. ಹಾಗಾಗಿ ಎಷ್ಟು ರೂಮ್ಗಳಿದೆ ಇಲ್ಲಿ? ಇಲ್ಲಿ 4 ರೂಮ್ ಇದೆ. ಇಲ್ಲಿ ಮಾಡಿ ಮೇಲೆ 3, ಈ ಕಡೆ 3, ಆ ಕಡೆ ಒಂದಿದೆ, 4 ಇದೆ. ಇದು ಒಂದು 3 ಬೆಡೆಡ್ ರೂಮ್. ಇದು ಇದೇ ಥರ ಬೇರೆದೆಲ್ಲ 2 ಡಬಲ್ ಕಾಟ್ ಇದೆ. ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದರೆ ಮಕ್ಳು ಕರ್ಕೊಂಬರ್ತಾರೆ. ಸೊ 3 ಜನ ಮಕ್ಕಳುಗಳು ಬಂದರೆ ಮಲ್ಕೊಳಕ್ಕಾಗುತ್ತೆ ಅಂತ ಈ 3 ಬೆಡ್ ಹಾಕಿದ್ದೀವಿ ಇಲ್ಲಿಗೆ. ಮೇಲ್ಗಡೆ ಆಟಿಕ್ಕು. ಇಲ್ಲಿ ಜಾಸ್ತಿ ಜನ ಇದ್ರೆ ಮೇಲ್ಗಡೆನೂ ಹೋಗಿ ಮಲಗ್ತಾರೆ. ಓ, ಫ್ರೆಂಡ್ಸ್ ಬಂದ್ರೆ ಆರಾಮಾಗಿ 4-5 ಜನ ಬಂದ್ರೆ ಒಟ್ಟಿಗೆ ಇರ್ತೀವಿ ಅಂತಾರೆ, ಮೇಲ್ಗಡೆನೂ ಹೋಗಿರ್ತಾರೆ. ಹೌದಾ? ಮೇಲೆ ನೋಡ್ತೀನಿ ರೀ, ಯಾವ ನೋಡ್ಕೊಂಬನ್ನಿ. ಮೇಲ್ಗಡೆ ಬೆಡ್ ಹಾಕ್ಬಿಡ್ತೀವಿ. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ಆರಾಮಾಗಿ 3 ಜನ ಮಲಗ್ಬೋದು ಅಲ್ಲಿ. ವಾವ್, 4-5 ಜನ ಅಲ್ಲ ಸರ್, ಒಂದು 10 ಜನನೇ ಮಲಗಬಹುದು. ಹೌದು, ಕರೆಕ್ಟಾಗಿ ಹೋಮ್ ಸ್ಟೇ ತರಾನೇ ಫೀಲ್ ಆಗ್ತಾ ಇದೆ ಈ ಫೆಸಿಲಿಟೀಸ್ ಎಲ್ಲ ನೋಡಿದ್ರೆ. ಮನೇಲಿ ಇದ್ದಂಗೆ ನೋಡಿ. ಪೇಂಟಿಂಗ್ಸು ಅಷ್ಟೇ ಹಳೆ ಕಾಲದ್ದು, ಇವೆಲ್ಲ ಇದ್ರ ಕೆಲಸ ಮಾಡಿರೋದು, ಕೈಯಲ್ಲಿ ಮಾಡಿರೋಂಥದ್ದು, ಇವರೆಲ್ಲ ಮಾಡಿರೋದನ್ನೇ ಹಾಕಿದ್ದೀವಿ. ಓ ಹೌದಾ? ಯಾರು ಡ್ರಾಯ್ ಮಾಡಿದ್ದು ಸರ್? ಇವರು ನಮ್ಮ ಮನೆಯವರು, ನಮ್ಮ ಅಮ್ಮ ಮಾಡೋರು. ಆಗಿನ ಕಾಲದಲ್ಲೆಲ್ಲ ಅವ್ರಿಗೆಲ್ಲ ಈ ಕ್ರಾಸ್ ಸ್ಟಿಚ್ಚು ಈ ಥರದ್ದು ವರ್ಕ್ ಎಲ್ಲ ಮಾಡೋರಲ್ಲ, ಸೊ ಇವನ್ನೇ ಹಾಕಿದ್ದೀವಿ ನೋಡಿ, ಹಳೆ ಕಾಲದ್ದು ಇದನ್ನು. ಓಕೆ, ವಾವ್, ಸಖತ್ತಾಗಿದೆ. ಎಲ್ಲ ರೂಮಲ್ಲೂ ಈ ಥರದ್ದು ಹಾಕಿದ್ದೀವಿ. ಹೊರಗಡೆ ತೋಟ ಬಂತು. ಓ, ಇದು ಓಪನ್ ಕೊಟ್ಟಿದ್ದೀರಾ? ಹಾಂ, ಇದು ಹೊರಗಡೆ ಸಿಟೌಟಿಗೆ ಬಂದರೆ ಹೊರಗಡೆ. ವಾವ್ 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 ವಾವ್. ಸಿಟಿಲಿ ಇದ್ದವ್ರಿಗೆ ಒಂದು ರಜಾ ಬಂದಾಗ ಇಂಥ ಪ್ಲೇಸಿಗೆ ಬರಬೇಕು ಅಂತ ಆಸೆ ಇರುತ್ತೆ. ಅಂಥವ್ರಿಗೊಂದು ಬ್ಯೂಟಿಫುಲ್ ಒಂದು ಬೆಸ್ಟ್ ಹೋಮ್ ಸ್ಟೇ ಅಂತ ಹೇಳಿದರೆ ಆತಿಥ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ನೇಚರ್ ಮಧ್ಯದಲ್ಲಿದೆ. ಅದು ತೀರ್ಥಹಳ್ಳಿ ಕುವೆಂಪು ಮನೆಗೆ ಹೋಗಬೇಕು ಅಂದರೆ ಜಸ್ಟ್ 7 ಕಿಲೋಮೀಟರ್ ಅಷ್ಟೇ. ಸ್ಟೇ ಆಗಿ ನೀವು ಹೋಗ್ಬೋದು. ಹೇಗಿದೆ ಅಂತ ಹೇಳಿದರೆ ಒಂದು 10 ಜನ ಬಂದರೂ ಒಂದೇ ರೂಮಲ್ಲಿ ಉಳ್ಕೊಬೋದು. ದೊಡ್ಡ ಸೇವ್ ಆಗುತ್ತೆ ನಿಮ್ಮದು. ಓಕೆ. ಇಲ್ಲಿಗೆ ರೂಮ್ ಸರ್ವಿಸ್ ಇಲ್ಲ? ರೂಮ್ ಸರ್ವಿಸ್ ಅಲ್ಲ, ಇದು ಎಕ್ಸ್ಟ್ರಾ. ಅವ್ರೇನಾದರೂ ಕೆಲವ್ರು ಏನು ಮಾಡ್ತಾರೆ, ಸಾಯಂಕಾಲ ಪಾರ್ಟಿ ಗಿರ್ಟಿ ಮಾಡ್ತಿರ್ತಾರಲ್ಲ, ಆ ಟೈಮಲ್ಲಿ ಏನಾದ್ರು ಎಕ್ಸ್ಟ್ರಾ ಬೇಕು ಅಂದರೆ ಅದು ಹಾಕಿದ್ವಿ. ಈ ಕಡೆ ಎಲ್ಲ ಅದು ನಮ್ಮದು ಸುಮ್ಮನೆ ಹೋಮ್ ಸ್ಟೇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಥರ ಇದನ್ನು ಹಾಕಿದ್ದೀವಿ ಅಷ್ಟೇ. ಓಕೆ ಓಕೆ. ಅಂದರೆ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಸಿಗುತ್ತಾ? ಹೇಗೆ, ಏನು ಫುಡ್? ಎರಡು ಸಿಗುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡು. ಏನೆಲ್ಲ ಸ್ಪೆಷಲ್ ಫುಡ್ ಇಲ್ಲಿ ಸಿಗುತ್ತೆ? ಯಾಕೆಂದರೆ ಇದು ಮಲೆನಾಡು ಭಾಗ ಅಲ್ಲ, ಮಲೆನಾಡು ಸ್ಟೈಲಲ್ಲೇ ಎಲ್ಲ ಮಾಡ್ತಾರೆ. ಅಕ್ಕಿ ರೊಟ್ಟಿ, ಕಡುಬು, ಎಲ್ಲ ಅವಲಕ್ಕಿ ದೋಸೆ, ಅವಲಕ್ಕಿ ಉಪ್ಪಿಟ್ಟು, ಆಮೇಲೆ ನಾನ್ ವೆಜ್ಜು ವೆಜ್ಜು 2 ಥರನೂ ಮಾಡ್ತೀವಿ. ಗೀ ರೈಸು ಎಲ್ಲ